ಎಲ್ಲರಿಗೂ ನನ್ನ ವೋಲ್ಟೇಜ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋ ಊಡೋ ಆಚರಣೆಯ ಬಗ್ಗೆ. ಫ್ರೆಂಡ್ಸ್, ನಾವು ಊಡೋ ಬಗ್ಗೆ ಯಾವಾಗ ಕೇಳಿದ್ರು, ನಾವು ಯೋಚನೆ ಮಾಡಿದ್ರು ನಮ್ಮ ತಲೆಯಲ್ಲಿ ಒಬ್ಬ ಆಫ್ರಿಕಾ ಮನುಷ್ಯನ ಯೋಚನೆ ಬರುತ್ತೆ. ಒಂದು ವಿಚಿತ್ರವಾದ ಗೊಂಬೆಗೆ ಪಿನ್ನು ಚುಚ್ಚುತ್ತಾ ಇರೋದು ನೋಡ್ತಾ ಯಾವುದಾದರೂ ಒಬ್ಬ ಮನುಷ್ಯನಿಗೆ ಹಿಂಸೆ ಕೊಡುವುದನ್ನು ನೋಡ್ತೀವಿ. ನಾವು ಕೆಲವೊಂದು ಸಲ ಊಡೋನ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಯಾವುದಾದರೂ ದೆವ್ವ ಭೂತಗಳ ಆರಾಧನೆ ಅನ್ಕೋತೀವಿ. ಹಾಗೆ ನಾವು ನಂಬುತ್ತೀವಿ ಯಾವುದಾದರೂ ಮನುಷ್ಯನನ್ನು ಒಂದು ಗೊಂಬೆ ರೂಪದಲ್ಲಿ ಮಾಡಿ ಅದರ ಮುಖಾಂತರ ಅವನನ್ನು ವಶಕ್ಕೆ ಪಡೆದುಕೊಳ್ಳೋದು ಅಂತ. ಆದರೆ ಇದರಲ್ಲಿ ಎಷ್ಟು ಸತ್ಯ, ಎಷ್ಟು ಸುಳ್ಳು, ಮತ್ತು ನಾವು ಯಾಕೆ ಇದನ್ನು ನಂಬುತ್ತೀವಿ? ಹಾಗಾದರೆ ನಿಜವಾಗ್ಲೂ ಊಡೋ ಅಂದರೆ ಏನು? ಇದೇ ರೀತಿ ಕೆಲವು ವಿಷಯಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಹಾಗಿದ್ರೆ ತಡ ಮಾಡೋದು ಯಾಕೆ, ಬನ್ನಿ. ನಾವು ಊಡೋನ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ತಂತ್ರವಿದ್ಯೆ ಅಥವಾ ಕಲ್ಟ್ ಆಚರಣೆ ಅಂದುಕೊಳ್ಳೋಕೆ ಕಾರಣ, ನಮಗೆ ಸಿನಿಮಾ ಹಾಗೂ ಟಿ ವಿ ಶೋಸ್ನಲ್ಲಿ ಇದನ್ನು ನೆಗೆಟಿವ್ ರೋಲ್ನಲ್ಲಿ ಮಾಡ್ತಾರೆ. ನಿಜ ಜೀವನದಲ್ಲಿ ಊಡೋ ಅನ್ನು ಆಚರಣೆ ಮಾಡೋರು ಯಾರಿಗೂ ಹಾನಿ ಮಾಡಲ್ಲ ಹಾಗೂ ಯಾರನ್ನು ಕೊಲ್ಲುವುದೂ ಇಲ್ಲ. ಹಾಗಾದರೆ ಊಡೋ ಅಂದರೆ ಏನು? ಊಡೋ ಅಂದರೆ ಒಂದು ಧರ್ಮ. ಇದು ಆಫ್ರಿಕಾ ಖಂಡದಲ್ಲಿ ಹಾಗೂ ಅಮೆರಿಕಾದ ಕೆಲ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಹಾಗೆ ಇದನ್ನು ಆಚರಿಸುವವರನ್ನು ಊಡೋಯಿಸ್ಟ್ ಅಂತ ಕರೀತಾರೆ. ಊಡೋ ಆಚರಣೆ ಮಾಡುವವರಿಗೆ ಯಾವುದೇ ಅಧಿಕಾರದ ಅಥವಾ ದುರಾಸೆ ಇರುವುದಿಲ್ಲ. ಇದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಗುಣದ ಮೇಲೆ ಅಥವಾ ಶುದ್ಧೀಕರಣದ ಮೇಲೆ ಪ್ರಭಾವ ಬೀರುತ್ತದೆ. ಊಡೋ ಆಚರಣೆಯಲ್ಲಿ ಸುಪೀರಿಯರ್ ಗಾಡ್ ಒಂದೊಂದು ಜನಾಂಗದ ಆಚರಣೆಯಲ್ಲಿ ಒಂದೊಂದು ಇರುತ್ತಾರೆ. ಉದಾಹರಣೆಗೆ ಹೈತಿ ದೇಶದ ಆಚರಣೆಯಲ್ಲಿ ಬಾಂಡಿಯಾ, ವೆಸ್ಟ್ ಆಫ್ರಿಕಾದಲ್ಲಿ ಮಾವಾಲೀಸಾ, ಅಮೆರಿಕಾದ ಲೂಯಿಸಿಯಾನದಲ್ಲಿ ಗ್ರ್ಯಾಂಡ್ ಝಾಂಬಿ ಅಥವಾ ಬಾಂಡಿ. ಊಡೋಯಿಸ್ಟ್ ತಮ್ಮ ಸುಪ್ರೀಂ ಗಾಡ್ ತುಂಬ ಪವರ್ಫುಲ್ ಅಂತ ನಂಬುತ್ತಾರೆ ಮತ್ತು ಯಾವುದೇ ಮನುಷ್ಯ ತಮ್ಮ ಸುಪ್ರೀಂ ಗಾಡ್ನ ಹಾಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಲು ಸಾಧ್ಯವಿಲ್ಲ. ಆದರೆ ಊಡೋಯಿಸ್ಟ್ಗಳಿಗೆ ತಮ್ಮ ಸಂದೇಶವನ್ನು ಕಳುಹಿಸಬೇಕಾದರೆ ಒಂದು ಮಾಧ್ಯಮದ ಅವಶ್ಯಕತೆ ಇರುತ್ತದೆ. ಅದಕ್ಕೆ ಅವರು ಆತ್ಮಗಳ ಸಹಾಯ ಕೇಳುತ್ತಾರೆ. ಈ ಆತ್ಮಗಳು ಒಂದೊಂದು ಜನಾಂಗದಲ್ಲಿ ಒಂದೊಂದು ರೀತಿಯಾದ ಹೆಸರಿದೆ. ಹೈತಿಯನ್ನಲ್ಲಿ ಲೂವಾ, ವೆಸ್ಟ್ ಆಫ್ರಿಕಾದಲ್ಲಿ ಫಾನ್ ಅಥವಾ ಈವ್. ಇದೇ ರೀತಿ ಈ ಆತ್ಮಗಳನ್ನು ಕರೆಯೋಕೆ ಒಂದು ಅನುಕ್ರಮ ಕೂಡ ಇರುತ್ತದೆ. ಈ ಆತ್ಮಗಳು ಒಂದೊಂದು ಜಾಗದಲ್ಲಿ ಒಂದೊಂದು ರೋಲ್ ಪ್ಲೇ ಮಾಡುತ್ತವೆ. ಹೇಗೆ ನಮ್ಮ ಆಚರಣೆಯಲ್ಲಿ ಗಣಗಳು ಇರುತ್ತಾರೆ ಹಾಗೆ. ಎಕ್ಸಾಂಪಲ್, ಲುವಾ ಅಂತ ತಗೊಂಡ್ರೆ ಈ ಲುವಾನ 3 ಫ್ಯಾಮಿಲಿ ಆಗಿ ಡಿವೈಡ್ ಮಾಡಿರ್ತಾರೆ. ರಾಡಾ, ಪೆಟ್ರೋ, ಗೇಡಿ. ಹಾಗೆ ಇವು ಒಬ್ಬ ನಂಬಿಕಸ್ಥನನ್ನು ಮಾತ್ರ ಪೊಸೆಸ್ ಮಾಡುತ್ತೆ. ಊಡೋ ಆಚರಣೆ ಮಾಡುವಾಗ ಆ ಒಬ್ಬ ಬಿಲೀವರ್ ಡೈರೆಕ್ಟ್ ಆಗಿ ಬಾಂಡಿಯಾ ಜೊತೆ ಮಾತನಾಡಬಹುದು. ಫ್ರೆಂಡ್ಸ್, ಹೇಗೆ ಧರ್ಮಗಳಲ್ಲಿ ಸ್ವರ್ಗ ಮತ್ತು ನರಕ ಇರುತ್ತದೆ, ಹಾಗೆ ಊಡೋ ಆಚರಣೆಯಲ್ಲಿ ವಿಲೋಕನ್ ಅಂತ ಇರುತ್ತೆ. ಅಲ್ಲಿ ಲೂವಾ ಹಾಗೆ ಸತ್ತವರ ಆತ್ಮಗಳು ಇರುತ್ತೆ. ಈ ವಿಲೋಕನ್ನ ಲೆಗ್ಬಾ ಕಾಯುತ್ತಿರುತ್ತಾನೆ. ಹಾಗೆ ವಿಲೋಕದಲ್ಲಿ ಯಾವುದಾದರೂ ಆತ್ಮಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕಾದರೆ ಈ ಲೆಗ್ಬಾನ ಆಚರಣೆ ಮಾಡಿ ಅವನನ್ನು ಖುಷಿಪಡಿಸಬೇಕಾಗುತ್ತದೆ. ಹಾಗೆ ಊಡೋ ಆಚರಣೆಯ ಪ್ರತಿಕ್ರಿಯೆಯಲ್ಲಿ ಪ್ರಾಣಿಗಳ ಬಲಿದಾನ ಹಾಗೂ ಮಾಂಸ ತಿನ್ನುವ ಪ್ರತಿಕ್ರಿಯೆ ಇದ್ದು, ಈ ಆಚರಣೆ ಅವುಗಳದ್ದೇ ಆದ ಚಿಹ್ನೆಗಳಿದ್ದು ಅವುಗಳನ್ನು ಖುಷಿಪಡಿಸೋಕೆ ವಿಚಿತ್ರ ಪ್ರಾಣಿಗಳ ಬಲಿ ಕೇಳುತ್ತದೆ. ಇದೇ ಊಡೋದಲ್ಲಿ ಒಂದು ಆಚರಣೆ ಊಡೋ ಗೊಂಬೆಗಳದ್ದು. ಇದನ್ನು ನಾವು ತುಂಬ ಸಲ ಮೂವಿಗಳಲ್ಲಿ ನೋಡಿದ್ದೀವಿ. ಊಡೋ ಡಾಲ್ ರಿಚುವಲ್ನಲ್ಲಿ ಊಡೋಯಿಸ್ಟ್ ಕೆಲ ಗೊಂಬೆಗಳನ್ನು ಮಾಡುತ್ತಾನೆ. ಹಾಗೆ ಈ ಗೊಂಬೆಗಳಲ್ಲಿ ಪಿನ್ನುಗಳನ್ನು ಚುಚ್ಚಿರುತ್ತಾರೆ. ಇದರ ನಂಬಿಕೆ ಏನೆಂದರೆ ಊಡೋ ಡಾಲ್ನ
ಲೂವಾ ಅಂತ ಕರೀತಾರೆ. ಹಾಗೆ ಇದಕ್ಕೆ ಪಿನ್ ಚುಚ್ಚುವುದರಿಂದ ಲೂವಾ ಬಿಲೀವರ್ಗೆ ಬಂದು ಡೈರೆಕ್ಟಾಗಿ ಬಾಂಡಿಯ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಗೊಂಬೆಗಳನ್ನು ಲೂವಾ ರೆಪ್ರೆಸೆಂಟ್ ಮಾಡುವುದರಿಂದ ಇದನ್ನು ಮನೆಯಲ್ಲಿ ಇಟ್ಟುಕೊಂಡು ಲೂವಾ ನಮ್ಮನ್ನು ಕಾಯುತ್ತಾನೆ ಎಂದು ನಂಬಿಕೆ ಇದೆ. ಹಾಗಿದ್ದರೆ ಇದಾಗಿತ್ತು ವೂಡೋ ಬಗ್ಗೆ. ಆದರೆ ಪ್ರಪಂಚದಲ್ಲಿ ವೂಡೋ ಬಗ್ಗೆ ಜನ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ? ಇದಕ್ಕೆ ಕಾರಣ ರೇಸಿಸಮ್. ಹೌದು, ಬಣ್ಣ ತಾರತಮ್ಯ. ವೂಡೋ ಒಂದು ವಿಚಿತ್ರ ಆಚರಣೆ, ಆದರೆ ಇನ್ನೊಬ್ಬರ ಹಾನಿಗೆ ಕಾರಣ ಅಲ್ಲ. ಮಿಡ್ 15th ಸೆಂಚುರಿಯಲ್ಲಿ ಯುರೋಪಿಯನ್ನರು ಆಫ್ರಿಕಾ ಜನರನ್ನು ಸ್ಲೇವ್ಸ್ ಆಗಿ ಅಮೆರಿಕ ಹಾಗೆ ಕೆಲವು ದೇಶಗಳಿಗೆ ಕೊಂಡೊಯ್ಯುತ್ತಾರೆ. ಅಲ್ಲಿ ಕೂಡ ವೂಡೋ ಪ್ರಾಕ್ಟೀಸ್ ಮಾಡೋ ಬಿಲೀವರ್ ಇರೋದರಿಂದ ಇದು ಅಮೆರಿಕಾದ ನ್ಯೂ ಆರ್ಲೆನ್ಸ್ನ ಲೂಯಿಸಿಯಾನ ಹಾಗೂ ಈಗಲೂ ಅಲ್ಲಿ ಆಚರಣೆ ನಡೆಯುತ್ತೆ. ಆದರೆ ಇದು ಯುರೋಪಿಯನ್ಸ್ ಹಾಗೂ ಅಮೇರಿಕನ್ಸ್ ಕೆಟ್ಟದ್ದು ಎಂದು ನಂಬಿ ಮುಂದೆ ನಿಮಗೆ ಗೊತ್ತಲ್ಲ, ಇಡೀ ವರ್ಲ್ಡ್ ವೈಡ್ ಗಾಸಿಪ್ ಸ್ಪ್ರೆಡ್ ಮಾಡಿದರು. ಇದೇ ಈ ವೂಡೋ. ಕೇವಲ ಆತ್ಮಗಳ ಮೇಲೆ ನಂಬಿಕೆ ಇದ್ದು ರಕ್ಷಣೆಗೆ ಹಾಗೂ ಜ್ಞಾನಕ್ಕೆ ಬಳಸುತ್ತಾರೆ. ಈ ಪ್ರಪಂಚದ ಮೇಲೆ ಆತ್ಮಗಳು ಇದ್ದಾವೆ ಅಂತ ಪುರಾವೆಗಳು ಇನ್ನೂ ಸರಿಯಾಗಿ ದೊರೆತಿಲ್ಲ. ಆದರೂ ವಿಜ್ಞಾನದ ತರ್ಕಕ್ಕೆ ನಿಲುಕದ್ದು ತುಂಬ. ಸೊ ಇದಾಗಿತ್ತು ನನ್ನ ವಿಡಿಯೋ. ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ರೀತಿ ಮಿಸ್ಟೀರಿಯಸ್ ಕಂಟೆಂಟ್ ಕೊಡೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತ ಕಮೆಂಟ್ ಮಾಡಿ. ಗುಡ್ ಬೈ, ಶುಭರಾತ್ರಿ.